ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಏನಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಬೆಂಡೆಕಾಯಿ ಪಲ್ಯನ ಲೋಳೆ ಇಲ್ಲದ ಹಾಗೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಕೆಲವೊಬ್ಬರು ಲೋಳೆ ಆಗುತ್ತೆ ಅಂತ ಬೆಂಡೆಕಾಯಿನ ತಿನ್ನೋದೇ ಬಿಟ್ಟಿರ್ತಾರೆ. ನಾನು ಇವತ್ತು ಹೇಳಿಕೊಡೋವಂಥ ಟಿಪ್ನಲ್ಲಿ ಲೋಳೆ ಆಗದೇ ಇರೋ ಥರ ಟಿಪ್ನ ಹೇಳ್ಕೊಡ್ತೀನಿ. ಓಕೆನಾ? ಮೊದಲು ಬೆಂಡೆಕಾಯಿನ ಒಂದು ಚೆನ್ನಾಗಿರೋ ನೀರಿನಲ್ಲಿ ಕ್ಲೀನಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಆರಿಸಿ ಹಾಕೋಣ. ಅದಕ್ಕೆ ನೀಟಾಗಿ ಒರೆಸ್ಬೇಕು. ಹೆಚ್ಚಕ್ಕಿಂತ ಮುಂಚೆ ಒಂಚೂರು ಕೂಡ ಹಸಿ ಇರಬಾರ್ದು. ಸೊ ಆ ಥರ ಒರೆಸ್ಕೋಬೇಕು. ಇವಾಗ ನೋಡಿ, ನೀಟಾಗಿ ಹೋಳು ಥರ ಈ ಥರ ಹೆಚ್ಕೋಬೇಕು. ಹಾಗೆ ಒಂದೇ ಥರ ಪಲ್ಯ ಮಾಡಿದರೆ ನಮ್ಮ ಮನೆಯವ್ರು ತಿನ್ನಲ್ಲ. ಸೊ ಹಾಗಾಗಿ ಅದ್ರ ಜೊತೆ ಸೌತೆಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ನೀಟಾಗಿ ಹೆಚ್ಕೊಳ್ತಾ ಇದ್ದೀನಿ. ಎರಡು ಪಲ್ಯಕ್ಕೂ ಸೇರಿ ಈರುಳ್ಳಿನ ಹೆಚ್ಚಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕ್ತೀನಿ ಸೌತೆಕಾಯಿ ಪಲ್ಯಕ್ಕೆ. ಹಾಗೆ ಬೆಂಡೆಕಾಯಿ ಪಲ್ಯಕ್ಕೆ ಖಾರದ ಪುಡಿನ ಯೂಸ್ ಮಾಡ್ತೀನಿ. ಬನ್ನಿ ಇವಾಗ ಎಣ್ಣೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಚೂರು ಎಣ್ಣೆ ಹಾಕಿದ್ದೀನಿ. ಅದು ನಿನ್ನೆ ಆಲೂ ಫ್ರೈ ಮಾಡಿದ್ದೆ ಅಲ್ವಾ, ಅದರ ಎಣ್ಣೆ ಉಳಿದಿತ್ತು ಇನ್ನೊಂಚೂರು. ಅದಕ್ಕೆ ಇವಾಗ ಬೆಂಡೆಕಾಯಿನ ಹೋಳಾಗಿ ಹೆಚ್ಕೊಂಡಿದ್ದೆ ಅಲ್ವಾ, ಅದನ್ನು ನೀಟಾಗಿ ಬೆಂಡೆಕಾಯಿನ ಲೋಳೆ ಈ ಥರ ಮಾಡೋದ್ರಿಂದ ಲೋಳೆ ಆಗಲ್ಲ. ಚೂರು ಎಣ್ಣೆನ ಬಿಸಿಮೇಲೆ ತೊಳಿಬಾರ್ದು. ಹಾಗೆ ತೊಳೆದು ಈ ಥರ ಹೆಚ್ಚಿಬಿಟ್ಟು ತೊಳಿಬಾರ್ದು. ಹೆಚ್ಚಿಬಿಟ್ಟು ತೊಳೆದ್ರೆ ಲೋಳೆ ಮಾಡೋಕ್ಕಿಂತ ಮುಂಚೆನೇ ನೀಟಾಗಿ ಪಾತ್ರೆಯಲ್ಲಿ ಹಾಕ್ಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಕಿ ನಾನು ತೋರಿಸ್ತೀನಲ್ವ ಆ ಥರ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಮಾಡೋದ್ರಿಂದ ಲೋಳೆ ಆಗಲ್ಲ. ಪಲ್ಯನೂ ಕೂಡ ಕೆಲವೊಬ್ರು ಲೋಳೆ ಆಗುತ್ತೆ ಅಂತ ಪಲ್ಯನ ಬೆಂಡೆಕಾಯಿ ಪಲ್ಯನ ಮಾಡೋದೇ ಬಿಟ್ಟಿರ್ತಾರೆ. ಯಾವಾಗಲೂ ಅಷ್ಟು ನಾನು ಹೇಳಿರೋ ಈ ಟಿಪ್ನ ಮಾಡ್ಕೊಂಡ್ಬಿಟ್ಟು ನೀವು ಬೆಂಡೆಕಾಯಿ ಪಲ್ಯ ಲೋಳೆ ಆಗೋದಿಲ್ಲ, ಇಷ್ಟ ಆಗ್ಬಿಟ್ಟು ನೋಡ್ಕೊಂಬನ್ನಿ. ಬೆಂಡೆಕಾಯಿ ಲೋಳೆ ನಾನು ಮಾಡಿದ ಥರ ನೀವು ಮಾಡಿ. ಇದು ನಮ್ಮ ಹಳ್ಳಿಗಳಲ್ಲಿ ಮಾಡುವಂಥ ಶೈಲಿಯಲ್ಲಿ ನಾನು ಮಾಡಿದ್ದೀನಿ. ಸೊ ಸಿಟಿಗಳಲ್ಲಿ ಯಾವ ಥರ ಮಾಡ್ತಾರೆ ಅಂತ ನನಗೆ ಆದಷ್ಟು ಗೊತ್ತಿಲ್ಲ. ಸೊ ನಾನು ನಮ್ಮ ಅಜ್ಜಿ ನನಗೆ ಕಲಿಸ್ಕೊಟ್ಟಿರೋದು ಇವಾಗ ಈ ಥರ ನೀಟಾಗಿ ಆ ಥರನೇ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಕೂಡ ತುಂಬಾ ಇಷ್ಟಪಡ್ತೀನಿ. ನನ್ನ ಮಕ್ಕಳು ಬೆಂಡೆಕಾಯಿನ ಅಂದರೆ ತುಂಬಾ ಇಷ್ಟ ಬೆಂಡೆಕಾಯಿ ಪಲ್ಯ ಅಂತ. ನನ್ನ ಮಕ್ಕಳು ಯಾವುದೇ ತರಕಾರಿನೂ ಬಿಡಲ್ಲ, ಎಲ್ಲ ತರಕಾರಿನೂ ಅಭ್ಯಾಸ ಮಾಡಿಸಿದ್ದೀನಿ ನಾನು. ಹಸಿ ಹಾಗಲಕಾಯಿನ ತಿಂತಾನೆ ನನ್ನ ಮಗ. ಇಷ್ಟ ಇರುತ್ತೆ, ಬಟ್ ಆದ್ರೂ ತಿಂತಾನೆ ಹಸಿ ಹಾಗಲಕಾಯಿ. ನೋಡಿ, ಇವಾಗ ಬೆಂಡೆಕಾಯಿ ಪಲ್ಯನ ಒಂದು ಸೈಡಿಗೆ ಹುರಿಯೋಕೆ ಇಟ್ಬಿಟ್ಟು ಈ ಕಡೆ ಸೌತೆಕಾಯಿ ಪಲ್ಯಕ್ಕೆ ಇನ್ನೊಂದು ಬಾಣಲಿನ ಇಟ್ಟು ಅದಕ್ಕೆ ಒಂಚೂರು ಎಣ್ಣೆನ ಹಾಕ್ತಾ ಇದ್ದೀನಿ. ಇವಾಗ ಬಾಣಲಿ ಕಾಯಿದೆ ಅನಿಸುತ್ತೆ. ಸೊ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಹೀಟಾಗಿದೆ ಅನಿಸುತ್ತೆ. ಹಾಕೊಳ್ಳೋಣ. ಫ್ರೈ ಮಾಡೋಕ್ಕೆ ನೋಡಿ ಈ ಥರ ಆಗಿದೆ. ಇವಾಗ ಇಟ್ಕೊಂಡಿರೋ ಒಂದು ಸ್ವಲ್ಪ ಈರುಳ್ಳಿನ ಹಾಕೋಣ. ಫ್ರೈ ಚೆನ್ನಾಗಾಗುತ್ತೆ ಇದು. ಇವಾಗ ಹಸಿಮೆಣ್ಸಿನ್ಕಾಯಿ ಎತ್ಕೊಂಡೋಗಿ ಮತ್ತು ಸೌತೆಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿನ್ನು ಮೈಕ್ ಏನೂ ತಗೊಂಡಿಲ್ಲ. ಸೊ ಹಾಗಾಗಿ ವಾಯ್ಸು ಸ್ವಲ್ಪ ಸ್ಲೋ ಆಗಿ ಬರುತ್ತೆ. ಹಾಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ವಾಯ್ಸು ನನಗೆ ಸ್ವಲ್ಪ ಜೋರಾಗಿ ಕೇಳುತ್ತೆ. ಆದಷ್ಟು ಬೇಗ ಎಲ್ಲದನ್ನು ಒಂದೊಂದೇ ತೊಗೊತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವ್ರಿಗೂ ಏನೂ ಕೇಳೋ ಹಾಗಿಲ್ಲ. ಯಾಕಂದರೆ ಕೇಳಿದರೆ ಕೊಡಿಸ್ತಾರೆ, ಬಟ್ ಪಾಪ ಅವರಿಗೆ ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ಸ್ಗಳಿವೆ. ಸೊ ಹಾಗಾಗಿ ನಾನು ಅವ್ರನ್ನೇನೂ ಕೇಳ್ತಾ ಇಲ್ಲ. ಸೊ ಆದಷ್ಟು ಮನೆಗೆ ಏನು ಕೊಡ್ತಾರೋ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ನನಗೆ ಯೂಟ್ಯೂಬ್ಗೆ ವಿಡಿಯೋ ಹಾಕೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೇಳಿದರೆ ಕೊಡಿಸ್ತಾರೆ, ಏನು ಮಾಡೋದು ಪಾಪ ಅವ್ರಿಗೂ ಕೆಲವೊಂದು ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಕ್ಕಳು ನೋಡ್ಕೋಬೇಕು, ನನ್ನ ನೋಡ್ಕೋಬೇಕು, ಹಾಗೆ ಮನೆಯದೆಲ್ಲ ನೋಡ್ಕೋಬೇಕು, ಹಾಗೆ ಗಾಡಿದು ನೋಡ್ಕೋಬೇಕು. ಹಾಗಾಗಿರೋದ್ರಿಂದ ನಾನು ಅವ್ರನ್ನ ಏನೂ ಕೇಳಲ್ಲ. ಸೊ ಇವಾಗ ಈ ಪಲ್ಯಕ್ಕೆ ಉಪ್ಪು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿ, ಆಮೇಲೆ ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ ಒಂಚೂರು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಇತ್ತು, ಅದನ್ನು ಕೂಡ ಒಂಚೂರು ಆ್ಯಡ್ ಮಾಡಿದ್ದೀನಿ. ಪಲ್ಯ ಸಕ್ಕತ್ತಾಗಿ ಬರುತ್ತೆ ಅಂತ. ನೋಡಿ, ನೀವು ಇದೇ ಥರ ಮಾಡ್ಕೊಂಬಿಟ್ಟು ತಿನ್ನಿ. ಹೇಗಾಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಓಕೆನಾ? ಇವಾಗ ಇಷ್ಟ ಹಾಕಿದ್ದೀನಿ. ಇದಾದಮೇಲೆ ಬೆಂಡೆಕಾಯಿನ ನೋಡ್ಕೊಂಬರೋಣ. ಇಷ್ಟ ಆಯ್ತಲ್ವ, ಲಾಸ್ಟಿಗೆ ಗುರಾ ಪುಡಿ ಹಾಕಿಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಬೆಂಡೆಕಾಯಿ ಆಲ್ಮೋಸ್ಟ್ ಆಲ್ ಫ್ರೈ ಆಗಿದೆ. ಅದನ್ನ ಸೈಡಿಗೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಬಿಡೋಣ. ಇವಾಗ ಅದೇ ಪಾತ್ರೆಗೆ ಅದೇ ಬಾಣಲೆಗೆ ಚೂರು ಎಣ್ಣೆನ ಹಾಕ್ಬಿಟ್ಟು ಕಾಯಕ್ಕಿಡೋಣ. ಓಕೆನಾ? ಇದು ಕಾಯಿದೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಈರುಳ್ಳಿನ ಫ್ರೈ ಮಾಡೋಣ.
ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇದನ್ನು ಹಾಕಿಬಿಟ್ಟೆ ಬೆಂಡೆಕಾಯಿ ಹಾಕಿಬಿಟ್ರೆ ಹಸಿ ಹಸಿ ವಾಸನೆ ಹಾಗೆ ಇರುತ್ತೆ. ಸೊ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿ ಸ್ವಲ್ಪ ಬೇಯಬೇಕಷ್ಟೆ. ಒಂದು ನಿಮಿಷ ಬೆಂದರೆ ನೀಟಾಗುತ್ತೆ. ಹಾಗೆ ಬೇಗ ಬೇಯಬೇಕಂದ್ರೆ ಒಂದಾನಿ ಉಪ್ಪು ಹಾಕಬೇಕು. ಸೊ ಹಾಗಾಗಿ ಉಪ್ಪು ಹಾಕ್ತಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದಕ್ಕೆ ಬೆಂಡೆಕಾಯಿ ಹಾಕಿ ಇವಾಗ ನೀಟಾಗಿ ಹುರ್ಕೊಬೇಕು. ನೀರು ಏನು ಮುಗಿಸ್ಬಾರ್ದು. ನೀರು ಹಾಕಿದರೆ ಲೋಳೆ ಆಗುತ್ತೆ. ನೀರನ್ನು ಆಲ್ಮೋಸ್ಟ್ ನೀರನ್ನೇ ಹಾಕಬಾರ್ದು. ನೀರು ಹಾಕ್ತೇನೆ ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ. ಇವಾಗ ಒಂಚೂರು ಅರಿಶಿನ ಪುಡಿ ಹಾಕಿದ್ದೀನಿ. ಇದಕ್ಕೂ ಕೂಡ ಗರಂ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಹಾಕಿಲ್ಲ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಬಾರ್ದು, ಚೆನ್ನಾಗಿರಲ್ಲ. ಸೊ ಗರಂ ಮಸಾಲೆ ಅರಿಶಿನ ಪುಡಿ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇದನ್ನು ಇವಾಗ ತಿರುಗಿಸ್ಬಿಟ್ಟು ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇನ್ನೊಂದು 2-3 ಮಿನಿಟ್ಸು ಬೇಯಿಸ್ಬಿಟ್ಟು ಸಖತ್ತಾಗಿರುತ್ತೆ ಪಲ್ಯ. ನೋಡಿ, ಇಷ್ಟ ಆದರೆ ನೀವು ಮನೇಲಿ ಮಾಡಿಕೊಂಡು ಹೇಳಿ ನನಗೆ ಹೇಗಾಗಿತ್ತು ಅಂತ ಕಾಮೆಂಟ್ ಮೂಲಕ, ಓಕೆನಾ? ಆಮೇಲೆ ಲಾಸ್ಟಿಗೆ ಖಾರದ ಪುಡಿ ಹಾಕಬೇಕು, ಮಿಡ್ಲಲ್ಲೇ ಹಾಕಬಾರ್ದು. ಆಲ್ಮೋಸ್ಟ್ ಅಲ್ಲದು ಮಸಾಲೆ ಐಟಮ್ಸ್ ಎರಡನ್ನೂ ಹಾಕಿದ್ದೆ ಅಲ್ವಾ, ಅದೆಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಇನ್ನೇನು ಎಂಡಿಗೆ ಇನ್ನು 1 ನಿಮಿಷ ಬೇಯಿಸ್ತೀನಿ ಅಂದಾಗ ಖಾರದ ಪುಡಿ ಮತ್ತು ಗುರಾಳ್ ಪುಡಿ, ಮನೆಯಲ್ಲೇ ಮಾಡಿದ್ದೆ ಗುರಾಳ್ ಪುಡಿ ತೊಗೊಂಡು ಹುರ್ಕೊಂಡ್ಬಿಟ್ಟು ಉಪ್ಪು ಹಾಕಿ ಸಣ್ಣಗೆ ಮಿಕ್ಸ್ ಮಾಡಿದರೆ ಗುರಾಳ್ ಪುಡಿ ರೆಡಿ ಆಗುತ್ತೆ. ಅದನ್ನ ಲಾಸ್ಟಿಗೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಈ ಕಡೆ ಸೌತೆಕಾಯಿ ಪಲ್ಯ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಆಫ್ ಮಾಡಿಬಿಟ್ಟು ಮಾಡೋಣ, ಓಕೆನಾ? ನೋಡಿ, ಫೈನಲ್ ಔಟ್ಪುಟ್ ಹೀಗಿದೆ. ಇದು ಸೌತೆಕಾಯಿ ಪಲ್ಯ, ಇದು ಬೆಂಡೆಕಾಯಿ ಪಲ್ಯ, ಮತ್ತು ಇದು ಉದ್ಕದ ಖಾರ ಪುಡಿ. ಈ ಉದ್ಕದ ಖಾರ ಪುಡಿ ರೆಸಿಪಿ ಏನಾದ್ರು ಬೇಕಿದ್ದರೆ ಕಮೆಂಟ್ ಮಾಡಿ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ನೋಡಿ, ಇದಕ್ಕೆ ಒಂಚೂರು ತುಪ್ಪ ಹಾಕ್ಕೊಳ್ಳೋಣ, ಓಕೆನಾ? ಮನೇಲೆ ಕಾಯಿಸಿ ಮಾಡಿರುವಂಥ ತುಪ್ಪ. ಈ ಥರ ಆಗಿದೆ. ರೊಟ್ಟಿ ಬಿಸಿ ಮಾಡಿದ್ದೆ, ಈ ಥರ ತುಪ್ಪದಲ್ಲಿ ಇದನ್ನ ಹತ್ಕೊಂಡ್ಬಿಟ್ಟು ಈ ಥರ ಆಗುತ್ತೆ. ಈ ಥರ ಮಾಡಿ ಸಖತ್ತಾಗಿದೆ. ಇಷ್ಟ ಆದರೆ ನೀವು ಮನೇಲಿ ಮಾಡ್ಕೊತೀನಿ, ಓಕೆನಾ? ನೋಡೋಣ, ಸೌತೆಕಾಯಿದು ಒಂದು ಸ್ವಲ್ಪ ಉದ್ಕದ ಖಾರ ಪುಡಿ ರೆಸಿಪಿ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನ ತೋರಿಸ್ಕೊಡ್ತೀನಿ, ಓಕೆನಾ? ಸಖತ್ತಾಗಿದೆ. ನೈಟ್ಗೆ ಮತ್ತು ಡಿನ್ನರ್ ರೆಡಿ ಮಾಡಬೇಕಲ್ವ, ಸೊ ಹಾಗಾಗಿ ಬೇಳೆ ತಡ್ಕ ಮಾಡ್ತಾಯಿದ್ದೀನಿ, ಹೋಟೆಲ್ ಶೈಲಿದು. ಸೊ 1 ಕಪ್ ಬೇಳೆಗೆ ಒಂಚೂರು ನೀರು ತೊಗೊಂಡು ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೀಟಾಗಿ ತೊಳಿಬೇಕು, ಯಾಕಂದರೆ ಇದು ನಾನು ಫಾಲಿಸ್ಟ್ ಬೇಳೆ ತೊಗೊಂಬಂದಿಲ್ಲ. ಅಲ್ಲಿ ಊರ ಕಡೆನೇ ಬೆಳೆದಿರ್ತೀವಲ್ವ, ಅದನ್ನು ನಮ್ಮ ಮನೆಯವರು ಹೋಗ್ತಾರಲ್ವ ಗಾಡಿಗೆ, ಸೊ ಅಲ್ಲಿ ಕೊಟ್ಟು ಕಳಿಸಿದ್ರಂತೆ ಆ ಬೇಳೆ ಇದು. ಹಾಗಾಗಿ ನೀಟಾಗಿ ತೊಳ್ಕೊಂಡು ಒಂದು ಚಮಚ ಅರಿಶಿನ ಪುಡಿ ಹಾಕಿ, ಉಪ್ಪು ಹಾಕಿ, ಜೀರಿಗೆ ಹಾಕಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಹಾಕೋಕ್ಕೆ 2 ಟೊಮೊಟೊನ ಹಾಕ್ತಾಯಿದ್ದೀನಿ. ನೀಟಾಗಿ ತೊಳ್ಕೊಂಡು ಕಟ್ ಮಾಡಬೇಕು. ಆಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಕುಕ್ಕರಿಗೆ ಹಾಕಬೇಕು. ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಅಂತ ಕುಕ್ಕರ್ಗೆ ಹಾಕಿ, ಆಮೇಲೆ ಒಂದು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಬೇಳೆ, ದಾಲ್ ಟೈಪ್ ಆಗುತ್ತೆ, ಡಾಬಾ ಸ್ಟೈಲ್ ಥರ. ಸೊ ಇದನ್ನ ಆಲೂಗಡ್ಡೆನ ಮೇಲೆ ಸಿಪ್ಪೆ ತೆಗ್ದಿರಲಿಲ್ಲ, ಸೊ ಹಾಗಾಗಿ ಹೆಚ್ಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ. ಅದನ್ನ ಇವಾಗ ಕುಕ್ಕರ್ಗೆ ಹಾಕಿ ಒಂದು ಈರುಳ್ಳಿನ ತೊಗೊತಾ ಇದ್ದೀನಿ. 2 ಈರುಳ್ಳಿ ಚಿಕ್ಕದು, ಒಂದು 2 ಈರುಳ್ಳಿನ ಹೆಚ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ನಾನು ಮಾಡಿರೋ ಶೈಲಿಯಲ್ಲಿ ನೀವು ಮಾಡಿದರೆ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನ ಮತ್ತು ಪೂರಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆಯಲ್ಲಿ ಇದೇ ಥರನೇ ಮಾಡೋದು. ಸೊ ಹಾಗಾಗಿ ಇವಾಗ ನೋಡಿ, ಬೇಳೆ ಮತ್ತು ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಹಾಕಿದ್ದೀನಿ. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆ, 2 ಬೆಳ್ಳುಳ್ಳಿನ ತೊಗೊಂಡಿದ್ದೆ ನಾನು, ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಹಸೆಕಾಯಿ, 2 ಈರುಳ್ಳಿ ಮತ್ತು 2 ಟೊಮೊಟೊನ ತೊಗೊಂಡು ಇವಾಗ ಅದೇ ಕುಕ್ಕರ್ಗೆ ಹಾಕೋಣ, ಓಕೆನಾ? ಕುಕ್ಕರ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಷಿಲ್ನ ಹೊಡ್ಸ್ಕೋಬೇಕು. ಯಾಕೆಂದರೆ ಫಾಲಿಸ್ಟ್ ಬೇಳೆ ಆದರೆ 3 ವಿಷಿಲಿಗೆ ಆಗೋಗುತ್ತೆ. ಇದು ಫಾಲಿಸ್ಟ್ ಆಗಿಲ್ಲ,
ಸೊ ಹೊಲದಲ್ಲಿ ತೊಗರಿ ಇದು ಹೊಲದಲ್ಲೇ ಬೆಳೆದಿರೋಂಥ ಬೇಳೆ, ತೊಗರಿಯಿಂದ ಬೇಳೆ ಮಾಡಿರೋದು. ಸೊ ಪಾಲಿಸ್ಟ್ ಏನು ಮಾಡಿರಲ್ಲ, ಅದಕ್ಕೆ 5 ವಿಷಲ್ ಹಾಕಬೇಕು. ಚಿಕನ್ ಚಟ್ನಿ ಕೊಡು, ಸೊಪ್ಪು ಮಾಡಿ ತಪ್ಪು ಹೊರಗಡೆ. ಹಾಗೂ ನಮ್ಮ ಮಕ್ಕಳಿಗೂ ಅಯ್ಯಪ್ಪ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಆ ಸಾಂಗ್ನ ಹೇಳಿದೆ. ಹಾಗೆ ಗಿಲ್ಲಿ ಅಂದರೆ ಕೂಡ ತುಂಬಾ ಇಷ್ಟ ನನ್ನ ಮಗನಿಗೆ. ಹಾಗಾಗಿ ಇವಾಗ ಬೇಳೆ ತಡ್ಕ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಬೋಸಿ ಅಂತಾರೆ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು, ಆಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಹಸಿ ಕರಿಬೇವು ಹಾಕಿದ್ದೀನಿ. ಅದಕ್ಕೆ ಬೇಳೆ ಏನು ಬೇಯಿಸ್ಕೊಂಡಿದ್ವಿ ಅಲ್ವ, ಅದನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೊಂಬರೋಣ ಅಷ್ಟೇ. ಆಮೇಲೆ ಹಾಲು ತರಿಸಿದ್ದೆ ಬೆಳಗ್ಗೆ. ನಮ್ಮ ಮನೆಯವರು ಬೇಗನೆ ಹೋಗ್ತಾರೆ, 5:30ಗೆಲ್ಲ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಟೀ ಮಾಡಿಕೊಡೋಣ ಅಂತ ಸಂಜೆನೇ ತರಿಸಿಟ್ಟಿದ್ದೆ ಇಲ್ಲೇ ಡೈರಿನಲ್ಲಿ. ಆಮೇಲೆ ಹಾಗೆ ಬೇಳೆ ತಡ್ಕಾಗೆ ಕೊನೆಯದಾಗಿ ಹುಣಸೆ ಹಣ್ಣು ಹಿಂಡ್ಬಿಟ್ರೆ ಬೇಳೆ ತಡ್ಕ ರೆಡಿ ಆಗುತ್ತೆ ಡಾಬಾ ಸ್ಟೈಲಿದು. ನೀವು ಮನೇಲೇ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವೀಡಿಯೋಗಳು ಹೇಗೆ ಆಗ್ತಾಯಿದೆ, ಆಗ ಏನನ್ನು ತಿದ್ಕೋಬೇಕು ಅಂತ ಇದ್ದರೆ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ, ಓಕೆನಾ. ಮತ್ತೆ ಮುಂದಿನ ವೀಡಿಯೋದವರೆಗೂ ಸಿಗೋವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.